ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಚರ್ಮದ ಆರೋಗ್ಯ ಹಾಳಾಗ್ತಾ ಬರ್ತಾ ಇದೆ. ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಇವತ್ತಿನ ಈ ವಿಡಿಯೋನ ನೋಡಿಬಿಟ್ಟು ಯಾಕೆ ಅಂತ ತಿಳ್ಕೊಳ್ಳಿ. ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಆರಾಮಾಗಿದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಸಿಂಪಲ್ ಆಗೋ ಟಿಪ್ಗೆ ಸ್ವಾಗತ. ಸನ್ಸ್ಕ್ರೀನ್ನ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತಾ? ಎಷ್ಟೊಂದು ಜನಕ್ಕೆ ನಾನೇ ಹೇಳಿದ್ದೀನಿ, ನನ್ನ ವಿಡಿಯೋಸ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ಸನ್ಸ್ಕ್ರೀನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸನ್ಸ್ಕ್ರೀನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಸ್ಕಿನ್ ಕೇರ್ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಸ್ವಲ್ಪ ನನ್ನ ಸ್ಟೇಟ್ಮೆಂಟ್ ಚೇಂಜ್ ಮಾಡೋದಾದರೆ, ಸನ್ಸ್ಕ್ರೀನಿಂದ ಅಲ್ಲ ನಮ್ಮ ಸ್ಕಿನ್ ಹಾಳಾಗೋದು, ನಾವು ಸನ್ಸ್ಕ್ರೀನ್ ವಿಷಯದಲ್ಲಿ ಕೆಲವೊಂದು ಮಾಡೋ ಮಿಸ್ಟೇಕ್ಸಿಂದ ನಮ್ಮ ಸ್ಕಿನ್ ಹಾಳಾಗ್ತಾ ಇರುತ್ತೆ. ಸೊ ಆ ಥರದ ಮಿಸ್ಟೇಕ್ಸ್ನ ನಾನು ಇವತ್ತು ಲಿಸ್ಟ್ ಔಟ್ ಮಾಡಿದ್ದೀನಿ, ಅದ್ರ ಬಗ್ಗೆ ಮಾತಾಡೋಣ. ಸೊ ಮೊದಲನೇ ಮಿಸ್ಟೇಕ್ ಅಂದರೆ, ನಾವೆಲ್ಲೋ ಆಚೆ ಹೋಗ್ತಾ ಇಲ್ಲ, ನಾವು ಮನೇಲೇ ಇರ್ತೀವಿ, ಸೊ ನಮಗೆ ಸನ್ಸ್ಕ್ರೀನ್ ಬೇಡ ಅನ್ನೋದು. ಆಚೆ ಇದ್ದರೂ ಮನೇಲಿದ್ದರೂ UVA UVB ರೇಸು ನಮ್ಮ ಸ್ಕಿನ್ಗೆ ಡ್ಯಾಮೇಜ್ ಮಾಡ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಯಾಕೆ ಅಂದರೆ ಬೆಳಕಿತ್ತು ಅಂದರೆ ಅಲ್ಲಿ UV ರೇಸ್ಗಳು ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಮನೇಲಿದ್ರೂ ಹಚ್ಕೋಬೇಕು. ಎರಡನೇ ಪಾಯಿಂಟು, ಇವಾಗ ಆಚೆ ಮೋಡ ಮುಚ್ಚಿದೆ, ಆಚೆ ಮಳೆ ಬರ್ತಾ ಇದೆ, ಸನ್ಸ್ಕ್ರೀನ್ನ ಸ್ಕಿಪ್ ಮಾಡ್ಬೋದು ಅನ್ನೋದು ತಪ್ಪಾಗುತ್ತೆ. ಸೊ ನೀವು ಆಚೆ ಇದ್ದರೂ ಮಳೆ ಬರ್ತಾ ಇದ್ರೂ ಹಚ್ಕೋಬೇಕು, ಮೋಡ ಮುಚ್ಚಿದ್ರೂ ಹಚ್ಕೋಬೇಕು. ಆಚೆ ಎವ್ರಿ 2 hours ನೀವು ಆಚೆ ಅಪ್ಲೈ ಮಾಡ್ಕೊಳ್ಳೇಬೇಕು. ಬೈ ಚಾನ್ಸ್ ಮನೇಲೇ ಇರ್ತೀರಾ ಅನ್ನೋದಾದರೆ 3 to 4 hours ಒನ್ಸ್ ನೀವು ಅಪ್ಲೈ ಮಾಡ್ಕೋಬೇಕು. ತುಂಬ ಬಿಸಿಲಲ್ಲಿ ನಾನು ಇರ್ತೀನಿ ಅನ್ನೋದಾದರೆ ನೀವು 2 ಗಂಟೆಗೆ ಒಂದ್ಸಲ ನೀವು ಅಪ್ಲೈ ಮಾಡ್ಕೊಳ್ಳೇಬೇಕಾಗುತ್ತೆ. ಇನ್ನು 4ನೇ ಪಾಯಿಂಟು, ಚೆನ್ನಾಗಿ ಬೆವಿತಾ ಇರ್ತೀರಾ ಅಥವಾ ನೀರಲ್ಲಿ ನೆಂದ್ರಿ ಅಂತ ಅಂದರೆ ನಿಮ್ಮ ಸನ್ಸ್ಕ್ರೀನು ಹೋಗಿರುತ್ತೆ. ಅದು ಎಷ್ಟೇ ವಾಟರ್ ರೆಸಿಸ್ಟೆಂಟ್ ಸನ್ಸ್ಕ್ರೀನ್ ಆದ್ರೂ ನೀವು ಮತ್ತೆ ಅಪ್ಲೈ ಮಾಡಿಕೊಳ್ಳೇಬೇಕು. ಇನ್ನು 5ನೇ ಪಾಯಿಂಟು, ನೀವು ದಿನ ಮೇಕಪ್ ಮಾಡೋರಾದರೆ ಫೌಂಡೇಶನಲ್ಲೇ ಸನ್ಸ್ಕ್ರೀನ್ ಇದೆ ಅನ್ನೋ ಕಾರಣಕ್ಕೆ ಸನ್ಸ್ಕ್ರೀನ್ನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸನ್ಸ್ಕ್ರೀನ್ ಅಂತಾನೆ ನೀವು ಸೆಪ್ರೇಟಾಗಿ ಅಪ್ಲೈ ಮಾಡಿ ನಂತರ ನೀವು ಮೇಕಪ್ನ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು 6ನೇ ಪಾಯಿಂಟು, ನೀವು ಆಚೆ ಹೋಗ್ತಾ ಇದ್ದೀರಾ ಅಂತ ಅಂದಾಗ ಕನಿಷ್ಠ ಪಕ್ಷ 1/4 ಗಂಟೆ ಮುಂಚೆ ನೀವು ಅದನ್ನು ಅಪ್ಲೈ ಮಾಡಿ ನಿಮ್ಮ ಸ್ಕಿನ್ಗೆ ಅದು ಸೆಟ್ ಆಗೋದಕ್ಕೆ ನೀವು ಟೈಮ್ ಕೊಡಬೇಕಾಗತ್ತೆ. ನಂತರದ 7ನೇ ಪಾಯಿಂಟ್ ಅಂತ ಅಂದರೆ, ನೀವು ನಿಮ್ಮ ಸ್ಕಿನ್ನು ಒದ್ದೆ ಇದ್ದಾಗ ಸನ್ಸ್ಕ್ರೀನ್ನ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಅದರಿಂದ ಅದರ ಎಫೆಕ್ಟಿವ್ನೆಸ್ ಕಡಿಮೆ ಆಗುತ್ತೆ. ಇನ್ನು 8ನೇ ಪಾಯಿಂಟು, ನೀವು ಸನ್ಸ್ಕ್ರೀನ್ನ ಕೊಳ್ಳಬೇಕಾದ್ರೆ SPF ಮತ್ತು PA ಫ್ಯಾಕ್ಟರ್ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡಬೇಕು. SPF ಅಂತ ಅಂದರೆ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಅಂತ, ಇದು UVB ರೇಸಿಂದ ನಮ್ಮ ಸ್ಕಿನ್ನ ಕಾಪಾಡುತ್ತೆ. ನಾವು ಆಚೆ ಹೋದಾಗ ಬಿಸಿಲಲ್ಲಿ ನಿಂತಾಗ ಸ್ಕಿನ್ ಚುರು ಅನ್ನುತ್ತಲ್ಲ, ಅದು UVB ರೇಸಿಂದ. B ಅಂದರೆ ಬರ್ನ್ ಆಗುತ್ತಲ್ವ, ನಮ್ಮ ಸ್ಕಿನ್ನು ಒಂಥರ ಸುಟ್ಟಂಗೆ ಆಗುತ್ತೆ. ಸೊ ಅದನ್ನು ತಡೆಯೋದಕ್ಕೆ ನೀವು UVB ರೇಸ್ಗೆ ಪ್ರೊಟೆಕ್ಷನ್ ಕೊಡುವಂಥ SPFನ ನೋಡಬೇಕು. ಯಾವಾಗಲೂ SPF 30, ಅದಕ್ಕಿಂತ ಇಲ್ಲ ಜಾಸ್ತಿ ಇರೋದು. SPF 15 ಇರೋದು ಸಿಗುತ್ತೆ. ಅಂದರೆ SPF 15 ಎಲ್ಲ ಎಫೆಕ್ಟಿವ್ ಆಗೋಕ್ಕೆ ಚಾನ್ಸೇ ಇಲ್ಲ. ಇದನ್ನು ರೆಕಮೆಂಡ್ ಮಾಡೋದು ಅಂತ ಅಂದರೆ 30ಇಂದ ಜಾಸ್ತಿ ಯೂಸ್ ಮಾಡಬೇಕು ಅಂತ. ಹಾಗಂತ 70-80 ಎಲ್ಲ ಬೇಕಾಗಿಲ್ಲ. 50 ಇಸ್ ಮೋರ್ ದೆನ್ ಎನಫ್. 30 to 50 ನೀವು ಯೂಸ್ ಮಾಡ್ಬೋದು SPF. ಇನ್ನು PA ಫ್ಯಾಕ್ಟರ್ ಅಂತ ಅಂದರೆ, ಇದು ನಮ್ಮ ಪ್ರೊಟೆಕ್ಷನ್ ಗ್ರೇಡ್ ಆಫ್ UVA ಅಂತ. ಇದು UVA ರೇಸಿಂದ ನಮ್ಮ ಚರ್ಮವನ್ನು ಕಾಪಾಡ್ತಾ ಇರುತ್ತೆ. A ಅಂದರೆ ಏಜಿಂಗ್ ಅಂತ. ನೀವು ಸನ್ಸ್ಕ್ರೀನ್ ಯೂಸ್ ಮಾಡಲಿಲ್ಲ ಅಂತ ಅಂದರೆ ನಿಮ್ಮ ಸ್ಕಿನ್ ಏಜ್ ಬೇಗ ಆಗೋದಕ್ಕೆ ಶುರುವಾಗುತ್ತೆ. ಸೊ ಈ ಥರದ್ರಿಂದ ಕಾಪಾಡ್ಕೋಬೇಕು ಅಂದರೆ ನೀವು PA ಫ್ಯಾಕ್ಟರ್ನ ನೋಡಬೇಕಾಗುತ್ತೆ. PA++, ಅಂತ ಅದ್ರ ಮೇಲೆ ಹಾಕಿರ್ತಾರೆ. ಸೊ PA ಮುಂದೆ ಎಷ್ಟು ಪ್ಲಸ್ ಇದೆ ಅನ್ನೋದ್ರ ಮೇಲೆ ಅದು ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಡಿಸೈಡ್ ಮಾಡ್ಬೋದು. PA ಮುಂದೆ 2 ಪ್ಲಸ್ಗಳಿದ್ದರೆ ಓಕೆ ಬೆಳ್ಳಗೇನೋ ಪ್ರೊಟೆಕ್ಷನ್ ಕೊಡುತ್ತೆ ಅಂತ. PA ಮುಂದೆ 3 ಪ್ಲಸ್ ಇದ್ದರೆ ಗುಡ್ ಅಂತ. PA ಮುಂದೆ 4 ಪ್ಲಸ್ ಇದ್ದರೆ ಎಕ್ಸ್ಟ್ರೀಮ್ಲಿ ಗುಡ್ ಅಂತ. ಸೊ SPF ಮತ್ತು PA ಫ್ಯಾಕ್ಟರ್ನ ನೋಡಿ ನೀವು ಸನ್ಸ್ಕ್ರೀನ್ನ ತೊಗೋಬೇಕಾಗಿದೆ. ನೀವು ಸನ್ಸ್ಕ್ರೀನ್ ತೊಗೊಂಬಂದಾದ್ಮೇಲೆ ಮಾಯ್ಶ್ಚರೈಸರ್ ಜೊತೆ ಮಿಕ್ಸ್ ಮಾಡಿ ಹಚ್ಚೋದು, ನಿಮ್ಮ ಫೌಂಡೇಶನ್ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದು, ಈ ಥರ ಎಲ್ಲ ಮಾಡೋಕ್ಕೋಗ್ಬಿಡಿ. ಆ ಥರ ಮಾಡೋದ್ರಿಂದ ಕೆಮಿಕಲ್ ಕಾಂಪೋಸಿಷನ್ ಚೇಂಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ನೀವು ಸನ್ಸ್ಕ್ರೀನೇ ಒಂದು ಲೇಯರ್ ಥರ ಅಪ್ಲೈ ಮಾಡಿ ನಂತರ ನೀವು ಬೇರೆ ಏನಾದರೂ ಅಪ್ಲೈ ಮಾಡ್ಕೋಬೋದು. ಇನ್ನು 10ನೇ ಅಂಶ ಬಂದ್ಬಿಟ್ಟು, ನೀವು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೋಬೇಕಾದ್ರೆ ನಿಮಗೆ ಸ್ಕಿನ್ ಡಾರ್ಕ್ ಆಗ್ತಾಯಿದೆ, ನನಗೆ ಸ್ಕಿನ್ ಮೇಲೆ ಹಚ್ಕೊಂಡ ತಕ್ಷಣ ನನ್ನ ಸ್ಕಿನ್ ಕಪ್ಪಾಗಿ ಕಾಣಿಸುತ್ತೆ, ಅದಕ್ಕೆ ನಾನು ಅಪ್ಲೈ ಮಾಡಲ್ಲ ಅಂಥವ್ರು ತುಂಬ ಜನ ಇರ್ತಾರೆ. ಸನ್ಸ್ಕ್ರೀನಲ್ಲಿ ಫಿಸಿಕಲ್ ಸನ್ಸ್ಕ್ರೀನು, ಕೆಮಿಕಲ್ ಸನ್ಸ್ಕ್ರೀನ್ ಅಂತ 2 ಇರುತ್ತೆ.
ಫಿಸಿಕಲ್ ಸನ್ಸ್ಕ್ರೀನಲ್ಲಿ ಫಿಸಿಕಲ್ ಬ್ಲಾಕರ್ಸ್ ಇರುತ್ತೆ. ಫಿಸಿಕಲ್ ಸನ್ಸ್ಕ್ರೀನ್ನ ಮಿನರಲ್ ಸನ್ಸ್ಕ್ರೀನ್ ಅಂತಲೂ ಕರೀತಾರೆ. ಅದರಲ್ಲಿ ಫಿಸಿಕಲ್ ಅಥವಾ ಮಿನರಲ್ ಬ್ಲಾಕರ್ಸ್ ಇರುತ್ತೆ. ಅದು ಜಿಂಕ್ ಆಕ್ಸೈಡು, ಟೈಟಾನಿಯಂ ಡೈಆಕ್ಸೈಡನ್ನು, ಈ ಥರದ ಕೆಮಿಕಲ್ಸ್ನ, ಈ ಥರದ ಮಿನರಲ್ಸ್ನ ಯೂಸ್ ಮಾಡಿರ್ತಾರೆ. ಅದು ನಮ್ಮ ಸನ್ ಬ್ಲಾಕರ್ಸ್ ಥರ ಕೆಲಸ ಮಾಡ್ತಾ ಇರುತ್ತೆ. ಅದೇ ಕೆಮಿಕಲ್ ಸನ್ಸ್ಕ್ರೀನ್ಸಲ್ಲಿ ಕಂಪ್ಲೀಟಾಗಿ ಕೆಮಿಕಲ್ಸ್ ಇರುತ್ತೆ. ಆ ಥರದ ಕೆಮಿಕಲ್ಸು ನಿಮ್ಮ ಸ್ಕಿನ್ ಜೊತೆ ಏನೋ ಸರಿಗೆ ರಿಯಾಕ್ಟ್ ಆಗ್ತಾ ಇಲ್ಲದೆ ಇರ್ಬೋದು, ಅಥವಾ ನಿಮ್ಮ ಸ್ಕಿನ್ ಟೈಪಿಗೆ ಅದು ಸೂಟ್ ಆಗದೆ ಇರ್ಬೋದು. ಸೊ ನಿಮ್ಗೆ ಆ ಥರ ಏನಾದ್ರು ಸ್ಕಿನ್ ಕಪ್ಪಾಗ್ತಿದೆ ಅಂತ ಅಂದರೆ ಆದಷ್ಟು ಫಿಸಿಕಲ್ ಸನ್ಸ್ಕ್ರೀನ್ಸ್ನ ಯೂಸ್ ಮಾಡಿ, ಅದು ಕಂಪ್ಲೀಟಾಗಿ ಸೇಫ್ ಆಗಿರುತ್ತೆ. ನಂತರ ನೀವು ಮಕ್ಕಳಿಗೆ ಕೂಡ ನೀವು ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕಾಗತ್ತೆ. ಮಕ್ಕಳಿಗೆ ನೀವು ಅಪ್ಲೈ ಮಾಡ್ತೀರಾ ಅಂದರೆ ಆದಷ್ಟು ಫಿಸಿಕಲ್ ಸನ್ಸ್ಕ್ರೀನ್ನೇ ಯೂಸ್ ಮಾಡಿ. ಆದಷ್ಟು ಅಲ್ಲ, ಫಿಸಿಕಲ್ ಸನ್ಸ್ಕ್ರೀನ್ನೇ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಪಾಯಿಂಟ್ಗಳನ್ನ ಗಮನದಲ್ಲಿಟ್ಕೊಂಡು ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕಾಗುತ್ತೆ. ಇದು ಒಂದು ಕ್ವಿಕ್ ವಿಡಿಯೋ ಅಂತ ಅನ್ಕೋಬೋದು ಸನ್ಸ್ಕ್ರೀನ್ ಬಗ್ಗೆ. ಸೊ ಇದಿಷ್ಟು ಸನ್ಸ್ಕ್ರೀನಿಂದ 100% ನಮಗೆ ಬೆನಿಫಿಟ್ಸ್ ಬೇಕು ಅಂದರೆ ಇದೆಲ್ಲನೂ ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಜೊತೆಲಿ ನೀವು ಎಷ್ಟೇ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿದ್ರೂ ಕೈ ಕಾಲೆಲ್ಲ ಆಚೆ ಹಾಗೆ ಉಳ್ಕೊಂಡ್ಬಿಡುತ್ತೆ, ಎಲ್ಲ ಕಡೆನೂ ಹಚ್ಕೊಳಕ್ಕಾಗಲ್ಲ ಅಂತ ಅಂದರೆ ಸೂರ್ಯನ ಕಿರಣಕ್ಕೆ ಹೋಗ್ತಿದ್ದೀರಾ ಅಂತ ಅಂದರೆ ತೆಳ್ಳಗಿರುವಂಥ ಫುಲ್ ಸ್ಲೀವ್ಸ್ ಬಟ್ಟೆ ಹಾಕ್ಕೊಳ್ಳಿ. ಆದಷ್ಟು ಮುಖನ ಛತ್ರಿಯಿಂದ ಕವರ್ ಮಾಡ್ಕೊಳ್ಳಿ. ಮುಖ ಅಷ್ಟೇ ಅಲ್ಲ, ಕತ್ತು, ಬೆನ್ನಿನ ಭಾಗ ಎಲ್ಲ ಎಕ್ಸ್ಪೋಸ್ ಆಗುತ್ತೆ ಅನ್ನೋದಾದರೆ ಛತ್ರಿಯಿಂದ ಕವರ್ ಮಾಡ್ಕೊಳ್ಳಿ. ಆದಷ್ಟು ನೀವು ಈ ಥರ ಫಿಸಿಕಲ್ಲು ಅಂದರೆ ವೇಲಿಂದ ಕ್ಲೋಸ್ ಮಾಡೋದು, ಛತ್ರಿಯಿಂದ ಕ್ಲೋಸ್ ಮಾಡ್ಕೊಳ್ಳೋದು, ಹ್ಯಾಟ್ಗಳನ್ನ ಯೂಸ್ ಮಾಡೋದು, ಈ ಥರದ್ದು ಫಿಸಿಕಲ್ ಸನ್ಸ್ಕ್ರೀನ್ಸ್ಗಳನ್ನ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಇದರಿಂದ ನಿಮ್ಮ ಎಫೆಕ್ಟಿವ್ನೆಸ್ಸು ಡಬಲ್ ಆಗುತ್ತೆ. ಸೊ ಇದಿಷ್ಟು ಸನ್ಸ್ಕ್ರೀನ್ ಬಗ್ಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ no matter what, love your skin, love yourself, keep smiling. Thank you so much for watching. Thank you. Namaskara.